ಮೇಡಮ್, ಮತದಾರರಿಗೆ ಏನು ಹೇಳಕ್ಕೆ ಬಯಸ್ತೀವಿ? ಮತದಾರರಿಗೆ ನಾವು ನಮ್ಮ ಅಭಿವೃದ್ಧಿ ನೋಡಿ ಮತ ಹಾಕ್ರಿ ಅಂತ ಹೇಳ್ತೀವಿ. ಯಾಕಂದರೆ ಕಣ್ಣಿಗೆ ಕಾಣುವ ಕೆಲಸದ ಇನ್ನೂ ಸಾಕಷ್ಟು ಆಗಬೇಕು. ಯಾಕಂದರೆ ಎಲ್ಲರನ್ನೂ ಇದು ಮಾಡ್ಲಿಕ್ಕೆ ಆಗಂಗಿಲ್ಲಲ್ಲ. ಇಷ್ಟು 20 ವರ್ಷ ಆದ್ರೂ ಇನ್ನು ಒಂದಿಲ್ಲ ಒಂದು ಕೆಲಸಗಳು ಉಳ್ಕೊಂಡಿರ್ತಾವೆ. ಅದನ್ನು ಮುಂದಿನ ದಿನದೊಳಗೆ ನಾವು ಮಾಡ್ತೀವಿ ಅಂತ. ಯಾಕಂದರೆ ಮೂಲಭೂತ ಸೌಕರ್ಯ ಏನೇನು ಬೇಕು ಅದನ್ನು ರೋಡ್ಗಳಾಯಿತು, ನೀರು ಅಂದರೆ ಒಬ್ಬರೇ ಅಂತಲ್ಲ, MLAಗಳ ಸಹಕಾರದಿಂದ ಇಬ್ಬರು MP MLA ಇಬ್ಬರು ಸೇರಿಸಿ ಮಾಡೋದಿರ್ತದೆ. ಎಲ್ಲ ಕೆಲಸವನ್ನು ಎಲ್ಲರೂ ಸೇರಿ ಮಾಡ್ಯಾರ. ಅದಕ್ಕೆ ಇನ್ನೂ ಹೆಚ್ಚಿನ ಕೆಲಸಗಳಾಗಬೇಕಾದ್ರೆ ಈ ಸರಿನೂ 5ನೇ ಬಾರಿ ಅವಕಾಶ ಕೊಡ್ರಿ ಮತ್ತು ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಅಂಥೇಳಿ ನಾವು ಮತದಾರರಲ್ಲಿ ಕೇಳ್ಕೊಳ್ತೀವಿ. ಲಕ್ಷದಿಂದ ಆರಿಸಿ ಬರ್ಬೋದು ಮೇಡಮ್. 4 ಲಕ್ಷದಿಂದ ಅಂದ್ಕೊಂಡಿವಿ. ಇನ್ನೂ ಹೆಚ್ಚಿದ್ದು ಬಂದರೂ ಬರ್ಬೋದು. ಯಾಕಂದರೆ ಈ ಸರಿ ಜನರ ರೆಸ್ಪಾನ್ಸು ಚಲೋ ಅದ, ಕೆಲಸಗಳು ಆಗ್ಯಾವ. ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಅನ್ನೋದು ಅದ ಎಲ್ಲರಿಗೂ. ಅದಕ್ಕೆ ನಾವು ಎಲ್ಲರಿಗೂ ಹೇಳೋದಾದರೆ ಕೆಲಸ ನೋಡಿ ಹಾಕಿ ಅಷ್ಟೇ. ಇದ್ದೀರಿ, ಯಾವ ರೀತಿ ನಾವು ಚುನಾವಣೆ ಪ್ರಚಾರವನ್ನು ನಡೆಸಿದ್ರಿ ಲೋಕಸಭೆ? ಇವತ್ತು ಪ್ರಹ್ಲಾದ್ ಜೋಶಿ ಅವರು ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ನಾಮಪತ್ರವನ್ನು ಶಿವಾಜಿ ವರ್ತುಳದಿಂದ ಜಿಲ್ಲಾಧಿಕಾರಿ ಕಚೇರಿಗೆ ಬೃಹತ್ತಾದಂತಹ ಮೆರವಣಿಗೆ ಮುಖಾಂತರವನ್ನು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಇದು ಪ್ರಹ್ಲಾದ್ ಜೋಶಿ ಅವರ ಎಲೆಕ್ಷನ್ ಅಲ್ಲ, ಇದು ದೇಶದ ಇಲೆಕ್ಷನ್, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವ್ರದ್ದು ಇಲೆಕ್ಷನ್ ಅಂತ ನಾನು ಬಯಸ್ತೇನೆ. ಯಾಕಂದರೆ ಇವತ್ತು ದೇಶಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಮ್ಮ ಸನಾತನಿ ಧರ್ಮವನ್ನು ಕಾಪಾಡ್ಕೊಂಡು ಬಂದಿದ್ದಾರೆ. ಅವರು ನಡೆದ ಮಾತಿನಂತೆ ನಡೆದುಕೊಂಡಿದ್ದಾರೆ. ಇವತ್ತು ಏನು ಅವರು ಪ್ರಧಾನಮಂತ್ರಿ ಅಯೋಧ್ಯದಲ್ಲಿ ರಾಮ ಮಂದಿರ ಕಟ್ತೇನಂತ ಹೇಳಿದ್ರು, ಕಟ್ಟಿ ತೋರಿಸಿದರು. ಆರ್ಟಿಕಲ್ 370 ರದ್ದು ಮಾಡ್ತೇನೆ ಅಂತ ಹೇಳಿದ್ರು, ರದ್ದು ಮಾಡಿ ತೋರಿಸಿದರು. ಈ ರೀತಿ ಏನು ಆಶ್ವಾಸನೆ ನುಡಿದಂತೆ ನಡೆದಂಥ ಮನುಷ್ಯ. ಈಗ ನಮ್ಮದು ಕರ್ತವ್ಯ ಆಕೈತಲ್ಲ, ನಾವು ಅವ್ರನ್ನ ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿ ಮಾಡೋದು. ಆ ಕಾರಣಕ್ಕೆ ಇದು ಪ್ರಹ್ಲಾದ್ ಜೋಶಿ ಅವರ ಇಲೆಕ್ಷನ್ ಅಲ್ಲ, ನಮ್ಮೆಲ್ಲರ ಜನರದ ಇಲೆಕ್ಷನ್ ಇದು, ನಮ್ಮ ದೇಶವಾಸಿಗಳ ಇಲೆಕ್ಷನ್ ಇದು. ಇದನ್ನು ವಿಜೃಂಭಣೆಯಿಂದ ಮಾಡ್ತೀವಿ. ಮತ್ತು ಈ ಸಲ ಮತ್ತೊಮ್ಮೆ ಮೋದಿ 2024 ನಿಶ್ಚಿತ ಅಂತ ಹೇಳ್ಬೋತೀನಿ. 400ಕ್ಕಿಂತ ಹೆಚ್ಚು ಸಂಖ್ಯೆಯಿಂದ ಅವರು ಆರಿಸಿ ಬರ್ತಾರೆ, ಇದು ಗ್ಯಾರಂಟಿ. ಇವತ್ತು ಸಾಕಷ್ಟು ಎಲ್ಲ ವರ್ಗದ ಜನರಿಗೆ ಅವರು ಅಭಿವೃದ್ಧಿ ಮಾಡಿದ್ದಾರೆ. ಜೊತೆಗೆ ಏನು ಕಾಂಗ್ರೆಸ್ ಸರ್ಕಾರದಲ್ಲಿ 15ನೇ ಪಂಕ್ತಿಯಲ್ಲಿತ್ತು ನಮ್ಮ ಅಭಿವೃದ್ಧಿ, ಅದನ್ನು ಕೇವಲ 10 ವರ್ಷದಾಗ 5ನೇ ಸ್ಥಾನಕ್ಕೆ ತಂದಾರೆ. ಇನ್ನು 5 ವರ್ಷಕ್ಕೆ ಕೊಟ್ಟರೆ ಇಡೀ ಜಗತ್ತಿನ ನಂಬರ್ 1 ದೇಶ ಭಾರತ ದೇಶ ಆಕೈತಿ. ಆ ಕಾರಣಕ್ಕೆ ನಮ್ಮೆಲ್ಲರ ಒಕ್ಕಲದು ಮತ್ತೊಮ್ಮೆ ಮೋದಿ 2024. ಇಲ್ಲಿ ಸುಮಾರು ನಾವು ಇದು ಲೆಕ್ಕ ಮಾಡಿದ ಪ್ರಕಾರ ಒಂದು 30,000 ಜನ ಸೇರ್ತಾರೆ. ಆದರೆ ಇನ್ನೂ ಹೆಚ್ಚು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ, ಇನ್ನೂ ಭಾಳ ಜನ ಬರ್ತಾರೆ. ಇನ್ನೂ ಹೆಚ್ಚು ದೊಡ್ಡ ಪ್ರಮಾಣದಲ್ಲಿ ಇದು ನಮ್ಮ ಲೆಕ್ಕ ಮೀರಿ ಹೋಗ್ತಾ ಇದೆ. ಜನ ಹೆಂಗೆ ಬರ್ತಕ್ಕಂಥ ಪ್ರವಾಹ ರೂಪದಲ್ಲಿ ಹರಿದು ಬರ್ತಾ ಇದ್ದಾರೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ. ಅಂದರೆ ಇವತ್ತಿನ ಈ ಮೆರವಣಿಗೆ ನೋಡಿದರೆ ವಿಜಯ ಪತಾಕೆ ಪ್ರಹ್ಲಾದ್ ಜೋಶಿ ಅವರು ಅಂತ ನಾನು ಹೇಳ ಬಯಸ್ತೇನೆ. 5ನೇ ಬಾರಿ ನಮ್ಮ ಅಪ್ಪಾಜಿಯವರು ನಾಮಿನೇಷನ್ ಮಾಡ್ತಾ ಇದ್ದಾರೆ. ಕಳೆದ 20 ವರ್ಷದಿಂದ ಹುಬ್ಬಳ್ಳಿ ಧಾರವಾಡ ಜನತೆ ಮತ್ತು ನಮ್ಮ ಕಾರ್ಯಕರ್ತರು ತುಂಬ ಪ್ರೀತಿ ಸಹಕಾರ ನೀಡಿದ್ದಾರೆ. ಅದು ಕೇವಲ ಮೋದಿ ಹೆಸರಿನ ಅಂತ ನಾವು ಹೇಳೋಕ್ಕಾಗಲ್ಲ. ಅವರು ಸಾಕಷ್ಟು ಕೆಲಸ ಮಾಡಿದ್ದಾರೆ, ನೀವು ನೋಡ್ಬೋದು. ನಾನು ಲಿಸ್ಟ್ ಮಾಡಬೇಕಂತಿಲ್ಲ, ಅದು 2-3 ನಾನು ಹೇಳ್ತೀನಿ. ಲಾಂಗೆಸ್ಟ್ ಪ್ಲ್ಯಾಟ್ಫಾರ್ಮ್ ಆಗಿರ್ಬೋದು, IIT ತಂದಿರ್ಬೋದು. ಅದು ಅಷ್ಟು ಈಸಿ ಅಲ್ಲ. ಅಲ್ಲಿ ಹೋಗಿ ಪಾರ್ಲಿಮೆಂಟ್ನಾಗ ವಾಯ್ಸ್ ರೇಸ್ ಮಾಡಬೇಕಂದ್ರೆ ಇಟ್ಸ್ ನಾಟ್ ಎನ್ ಈಸಿ ವರ್ಕ್. ಅದು ಅಷ್ಟೆಲ್ಲ ಮಾಡಿ ಅವರು ತೊಗೊಂಡು ಬಂದಿದ್ದಾರೆ. ಆಮೇಲೆ ಏರ್ಪೋರ್ಟಿಗೆಲ್ಲ ಎಷ್ಟು ಫ್ರೀಕ್ವೆಂಟ್ ಫ್ಲೈಟ್ಸ್ ಆಗ್ಯಾವ, ನಮಗೆ ಇಷ್ಟೆಲ್ಲ ಹೆಲ್ಪ್ ಆಗ್ಯದ. ಫ್ರಮ್ ಬ್ಯಾಂಗ್ಳೂರ್ ಟು ಹುಬ್ಳಿ ಅಥವಾ ಈಗ ಡೈರೆಕ್ಟ್ ಡೆಲ್ಲಿಗೂ ಫ್ಲೈಟ್ ಅವ ನಮಗೀಗ. ಸೊ ಆ ಥರ ಸಾಕಷ್ಟು ಕೆಲಸಗಳು ಮಾಡಿದ್ದಾರೆ. ನಾವು ಎಲ್ಲ ಹಳ್ಳಿಗೆ ಎಲ್ಲೆಲ್ಲಿ ಹೋಗ್ತೀವಿ ಅದು ನಮಗೆ ರೆಸ್ಪಾನ್ಸ್ ಎಲ್ಲ ಚಲೋ ಅದ. ಸೊ ಎಲ್ಲರೂ ಈಕ್ವಲ್ ಆಗಿ ಟ್ರೀಟ್ ಮಾಡೋ ಸರಳ ವ್ಯಕ್ತಿತ್ವ ಇರೋ ನಮ್ಮ ಅಪ್ಪಾಜಿಯವರು. ಸೊ ಅಂಥವರು ಒಂದು ಲೀಡರ್ಶಿಪ್ ಕ್ವಾಲಿಟಿ ಇರೋವಂಥ ಮನುಷ್ಯ ನನಗೆ ಹುಬ್ಬಳ್ಳಿ ಧಾರವಾಡಕ್ಕೆ ಇನ್ನೊಂದ್ಸತಿ ನೀವು ಆಯ್ಕೆ ಮಾಡಿ ತರಬೇಕು ಅಂತ ನಾನು ಎಲ್ರಿಗೂ ಕೇಳ್ಕೊತೀನಿ. ಸೊ ನಮ್ಮ ಮನೆಯವ್ರಿಗೆ ಮತ್ತು ಎಲ್ರಿಗೂ ನಮ್ಮ ಕಾರ್ಯಕರ್ತರಿಗೆ ತುಂಬ ಖುಷಿ ಮತ್ತು ಹೆಮ್ಮೆ ಇದೆ. ಮತದಾರರಿಗೆ ಹೆಂಗೆ ಮಾಡಬೇಕು ಅದು ನೀವು ಈಗ ಈಗೆಲ್ಲ ಹೆಂಗೆ ಟ್ರೆಂಡ್ ಎಬ್ಸ್ಯಾರ ಅಂತಂದ್ರೆ ಜಾತಿ ಟ್ರೆಂಡ್ ಎಬ್ಬಿಸ್ಬಿಟ್ಟಾರ. ಈಗ
ಮೋದಿ ಅವ್ರನ್ನ ನೋಡಿದಾಗ ನೀವು ಜಾತಿ ನೋಡ್ತೀರೇನ್ರಿ? ಇಲ್ಲ. ಆದ್ರೆ ದೇಶ ಮೋದಿ ಅವ್ರ ಕೈಯಾಗ ಸುರಕ್ಷಿತ ಅದ ಅಂತ ಎಲ್ಲರೂ ಭಾಳ ಜನ ಕಲಿಸ್ತೀವಿ. ಹಂಗೆ ನಾವು ಇಲ್ಲಿ ಹುಬ್ಳಿ ಧಾರವಾಡ ಕೇಸ್ ಬಂದಾಗ ನಾವು ವ್ಯಕ್ತಿನ ನೋಡಿ, ಅವ್ರ ಕೆಲಸ ನೋಡಿ, ಅವರ ಕ್ಯಾರೆಕ್ಟರ್ ನೋಡಿ ನಾವು ಅವ್ರಿಗೆ ವೋಟ್ ಕೊಡೋಣ, ಅವ್ರಿಗೆ ಸಹಕಾರ ಮಾಡೋಣ, ಇನ್ನೊಂದ್ಸರಿ ಗೆಲ್ಲಿಸ್ಕೊಡ್ರಿ. ಇನ್ನು ಭಾಳ ಡೆವಲಪ್ಮೆಂಟ್ ಆಗ್ತದೆ ಹುಬ್ಳಿ ಧಾರವಾಡನಾಗ. ಅಂದರೆ ದೇಶಕ್ಕೂ ಮೋದಿ ಈಸ್ ಅ ಮಸ್ಟ್. ರಿಕ್ವೈರ್ಮೆಂಟ್ ಇನ್ನೂ ಭಾಳ ಆಗ್ತದೆ. ಅವ್ರ ಮ್ಯಾನಿಫೆಸ್ಟೋ ಒಳಗೂ ಸಾಕಷ್ಟು ಮೆನ್ಷನ್ ಮಾಡ್ಯಾರ. ಬುಲೆಟ್ ಟ್ರೈನ್ ಆಗಲಿ, ಮತ್ತೊಂದಾಗಲಿ ಎಷ್ಟೊಂದೆಲ್ಲ ಮೆನ್ಷನ್ ಮಾಡ್ಯಾರ. ಸೊ ಅದನ್ನು ಮಾಡಲಿಕ್ಕೆ ನಾವು ಅವ್ರಿಗೆ ಸಹಕಾರ ಕೊಡೋಣ, ಅವ್ರಿಗೆಲ್ಲ ನಾವು ಬೆಂಬಲ ಕೊಡೋಣ, ಹೆಚ್ಚಿನ ಇದರ ಸಂಖ್ಯೆ ಒಳಗೆ ಬಂದು ಅವ್ರು ಬೆಂಬಲ ಕೊಡೋಣ ಅಂತ. ಮೇಡಮ್, ಈಗ ಅಪ್ಪಾಜಿಯವರು ಯಾವುದೇ ಜಾತಿ ಭೇದ ಮಾಡಿಲ್ಲ. ಇದ್ರ ಬಗ್ಗೆ ಸ್ವಾಮೀಜಿಯವರು ಸುಮ್ಮನೆ ಜಾತಿ ನಡೆ ನುಡಿ ಬಗ್ಗೆ ಮಾತಾಡತ್ತಾರೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ನಾನು ಅವ್ರ ಬಗ್ಗೆ ಏನು ಜಾಸ್ತಿ ಕಮೆಂಟ್ ಮಾಡ್ಲಿಕ್ಕೆ ಆಗೋಂಗಿಲ್ಲ ರೀ, ಅದು ಜನನೂ ಉತ್ತರ ಕೊಡ್ತಾರೆ. ಬಟ್ ಅವ್ರು ಎಷ್ಟು ಅಷ್ಟು ಅವ್ರು ಮಾಡಿದರೆ ಇಟ್ಸ್ ಬೆಟರ್. ಅಂದ್ರೆ ಸುಮ್ಮನೆ ಮಾತಾಡಿ ಅವರು ಕೆಟ್ಟಾಗೋದು ಯಾಕೆ? ಲೆಟ್ಸ್ ವೇಟ್. ನನಗೇನು ಅನ್ನಿಸ್ತದೆ ಅಂತಂದ್ರೆ ಸ್ವಾಮೀಜಿ ಅವರು ಈಗ ಅದನ್ನು ನೋಡ್ಕೊಂಡು ಇರಬೇಕಾಗಿತ್ತು. ಬಟ್ ಅವ್ರು ಬಂದಾರ ಅಂತಂದ್ರೆ ಓಕೆ, ಜನ ತೀರ್ಮಾನ ತೊಗೋತಾರೆ ಅದ್ರ ಬಗ್ಗೆ. ಇನ್ನು ನಮ್ಗೆ ಈ ಸತಿ ಜಾಸ್ತಿ ಮೆಜಾರಿಟಿ ಬರೋ ನಿರೀಕ್ಷೆ ಅದ. ವೇಟ್ ಆ್ಯಂಡ್ ಸಿ. ಅಲ್ಲ ಮೇಡಮ್, ಈಗ ನಿಮ್ಮ ಮನೆಗೆ ಹಲವಾರು ಜಾತಿ ಜನಾಂಗದವ್ರು ಬರ್ತಾರೆ. ಅವ್ರಿಗೆಲ್ಲ ತಾವು ಸಹಾಯ ಸಹಕಾರ ಕೊಟ್ಟಿರಿ. ನಾವು ಯಾವತ್ತೂ ನಾವು ಭೇದ ಭಾವ ಮಾಡಿದವರು ಅಲ್ಲ. ನಾವು ಆ ಥರ ನೋಡೇ ಇಲ್ಲ. ಈಗ ನಮ್ಮ ಮನ್ಯಾಗ ಡ್ರೈವರ್ ಎಲ್ಲರೂ ಬೇರೆಯವ್ರಿದ್ದಾರೆ, ಕೆಲಸದವರೆಲ್ಲ ಬೇರೆ ಇದ್ದಾರೆ. ನಾವು ಜಾತಿ ನೋಡಿ ತೊಗೋತೀವ? ಇಲ್ಲ. ಈಗ ಕಾರ್ ಓಡಿಸ್ಬೇಕಂತಂದ್ರೆ ಡ್ರೈವರ್ ಚಲೋ ಇರ್ಬೇಕಂತ ನೋಡಬೇಕು. ಯಾವ ಜಾತಿಯವ್ರು ಅಂತಂದು ನೋಡ್ಲಿಕ್ಕೆ ಬರಲ್ಲ. ಹಂಗೆ ಇದು ಹಂಗೆ ರೀ, ಪೊಲಿಟಿಕ್ಸು ಹಂಗೆ ಅಲ್ಲ. ಈಗ ನಾವು ಜನಕ್ಕೆ, ದೇಶಕ್ಕೆ ಯಾರು ಚಲೋ ಕೆಲಸ ಮಾಡ್ತಾರೆ ಅವ್ರಿಗೆ ನೋಡ್ಕೊಡ್ಬೇಕು, ಹೊರತಾಗಿ ಈ ಥರ ಜಾತಿ ನೋಡಿ ಕೊಡೋದು ಅಲ್ಲೇ ಇಲ್ಲ. ಇದು ಮೆಂಟಾಲಿಟಿ ಚೇಂಜ್ ಆಗಬೇಕು. ಯೂತ್ ಒಳಗಾತು ಮತ್ತು ಬೇರೆಯವರು ಇಡೀ ಇಂಡಿಯಾ ಒಳಗಾತು, ಇದು ಮತ್ತು ಕರ್ನಾಟಕ ಒಳಗಾತು ಈ ಮೆಂಟಾಲಿಟಿ ಫಸ್ಟ್ ಚೇಂಜ್ ಆಗಬೇಕು. ಇದನ್ನು ಸ್ಪ್ರೆಡ್ ಮಾಡಬಾರ್ದು ಅಂತ ನನಗೆ ಅನ್ನಿಸ್ತದೆ. ಇದು ಡಿಸ್ಕಷನ್ ಅಲ್ಲೇ ಅಲ್ಲ ಆ್ಯಕ್ಚುಲಿ. ಬಟ್ ಅವ್ರು ಮಾಡಲಿರ್ತಾರಂದ್ರೆ ಅವ್ರ ಮೆಂಟಾಲಿಟಿ ಸಣ್ಣದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಭೇಟಿ ಕೊಟ್ರಿ, ದೇವರ ಆಶೀರ್ವಾದ ಜೊತೆಗೆ ಮತದಾರ ಆಶೀರ್ವಾದ ಸಿಗುತ್ತಾ? ನೋಡಿ, ನಾನು ಒಬ್ಬ ಸನಾತನ ಧರ್ಮದಲ್ಲಿ, ಹಿಂದೂ ಧರ್ಮದಲ್ಲಿ, ಹಿಂದೂ ಸಂಸ್ಕೃತಿಯಲ್ಲಿ ನಂಬಿಕೆ ಇಟ್ಟಂಥವನು. ಹಾಗಾಗಿ ಪ್ರತಿ ವರ್ಷ ಅರ್ಥಾತ್ ಪ್ರತಿ ಚುನಾವಣೆಯಲ್ಲಿ ಮತ್ತು ನಮ್ಮ ವಿಧಾನಸಭೆ ಕಾರ್ಪೊರೇಷನ್ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳ ಜೊತೆಗೆ ನಾನು
ಮಂದಿರಗಳಿಗೆ ವಿವಿಧ ಮಂದಿರಗಳಿಗೆ ನಾನು ಭೇಟಿ ಕೊಡ್ತಾನೆ ಇರ್ತೇನೆ. ಯಾಕಂದರೆ ನನಗೆ ಸಂಪೂರ್ಣವಾದಂಥ ವಿಶ್ವಾಸ ಸನಾತನ ಧರ್ಮದಲ್ಲಿ, ಹಿಂದೂ ಸಂಸ್ಕೃತಿಯಲ್ಲಿ ಇದೆ. ಇದು ನನ್ನ ನಂಬಿಕೆ ಇದು. ಹಾಗಾಗಿ ನಾನು ಭೇಟಿ ಕೊಟ್ಟಿದ್ದೇನೆ. ಇದಕ್ಕೆ ಟೆಂಪಲ್ ರನ್ ಅಂತ ಅನ್ನೋದಿಲ್ಲ, ಇದಕ್ಕೆ ದೇವರ ದರ್ಶನ ಅಂತಾರೆ. ದೇವರ ದರ್ಶನ ಮಾಡಿ ಒಳ್ಳೆಯ ಕಾರ್ಯ ಶುರು ಮಾಡಿ. ಈಗ ನಿಮ್ಮ ಮನೆಯಲ್ಲಿ ನೀವು ಮದುವೆ ಮಾಡ್ತೀರಿ ಅಂತ ತಿಳ್ಕೊಟ್ರೆ ನಿಮ್ಮ ಮಗಳದ್ದು, ಆವಾಗ ನೀವು ದೇವತಾ ಕಾರ್ಯ ಮಾಡ್ತಿರಿಲ್ಲ. ಇದು ಒಂದು ರೀತಿಯಲ್ಲಿ ದೇಶಕ್ಕೆ ಕಲ್ಯಾಣ ಕೆಲಸ. ಇದು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ದೇಶದಲ್ಲಿ ಕಲ್ಯಾಣಕಾರಿಯಾದಂಥ ಕೆಲಸಗಳು ನಡೀತಾ ಇದೆ. ಅದು ಕಲ್ಯಾಣ ಕೆಲಸ. ಇದು ಈ ಕಲ್ಯಾಣ ಕೆಲಸದ ಹಿನ್ನೆಲೆಯಲ್ಲಿ ನಾನು ಇವತ್ತು ಮಂದಿರಗಳಿಗೆ, ಮಠಗಳಿಗೆ ಭೇಟಿ ಕೊಟ್ಟೀನಿ. ಈಗ ಕೊನೆಯದಾಗಿ ಸುಪ್ರಸಿದ್ಧ ಮುರುಘಾ ಮಠಕ್ಕೆ ಭೇಟಿ ಕೊಟ್ಟಿದ್ದೇನೆ. ಬೆಳಿಗ್ಗೆ 3000 ಮಠಕ್ಕೆ, ಸಿದ್ಧಾರೂಢ ಮಠಕ್ಕೆ, ಈಗ ನಮ್ಮ ಮುರುಘಾ ಮಠಕ್ಕೆ ಭೇಟಿ ಕೊಟ್ಟಿದ್ದೇನೆ. ಬೆಳಿಗ್ಗೆ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಮತ್ತು ಹನುಮಂತ ದೇವರ ದೇವಸ್ಥಾನ, ನಾಗಶೆಟ್ಟಿ ಕುಪ್ಪದ ಹನುಮಂತ ದೇವರ ದೇವಸ್ಥಾನ, ಭಾಳ ಪುರಾತನವಾದಂಥ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದೇನೆ. ಇದು ಸಾಮಾನ್ಯವಾಗಿ ನಾನು ಭೇಟಿ ಕೊಡ್ತಾ ಇರ್ತೇನೆ. ಎರಡನೇದಾಗಿ ಕ್ಷೇತ್ರದ ಲಕ್ಷಾಂತರ ಜನರ ಆಶೀರ್ವಾದ ಕಳೆದ 4 ಬಾರಿಯಿಂದ ನನಗೆ ಸಿಕ್ಕಿದೆ. ಈ ಬಾರಿನೂ ನನಗೆ ಆಶೀರ್ವಾದ ಮಾಡ್ತಾರೆ ಅನ್ನುವಂಥ ಸಂಪೂರ್ಣ ನಂಬಿಕೆ ಇದೆ. ಭಾಳ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಹಿತೈಷಿಗಳು, ಕಾರ್ಯಕರ್ತರು, ಭಾರತೀಯ ಜನತಾ ಪಾರ್ಟಿ ಅಭಿಮಾನಿಗಳು ಮತ್ತು ಜನತಾ ಜನಾರ್ದನ ಎಲ್ಲರೂ ಒಟ್ಟಿಗೆ ಅಲ್ಲಿ ಬರ್ತಾ ಇದ್ದಾರೆ. ಅವರು ಬರೋದಕ್ಕಾಗಿ ಕಾಯ್ತಾ ಇದ್ದೇವೆ. ಅಲ್ಲಿಂದ ನಾವು ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದಲ್ಲಿ ನಾವು ಇವತ್ತು ನಾಮಪತ್ರ ಸಲ್ಲಿಸ್ತಾ ಇದ್ದೇವೆ. ಅವರ ಜೊತೆಗೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಜಗದೀಶ್ ಶೆಟ್ಟರ್ ಅವರು ಹಾಗೂ ಮಾಜಿ ಇನ್ನೊಬ್ಬ ಮುಖ್ಯಮಂತ್ರಿ ಆದಂಥ ಬಸವರಾಜ ಬೊಮ್ಮಾಯಿ ಅವ್ರದ್ದು ಇವತ್ತು ನಾಮಿನೇಷನ್ ಅವರು ಫಾರ್ಮಲ್ ಆಗಿ ಕೊಡ್ತಾ ಇದ್ದಾರೆ. 2 ಗಂಟೆ ಒಳಗೆ ಆದರೆ ಅವರು ರೀಚ್ ಆಗ್ತಾರೆ. ಆದರೆ ಅವರು ಖಂಡಿತವಾಗಿಯೂ ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರದ್ದು ನಾಮಿನೇಷನ್ ಇದೆ. ಯಾಕಂದ್ರೆ ನಾಳೆ ನೀವು ಮೀಡಿಯಾದವ್ರು ಬೊಮ್ಮಾಯಿ ಅವರ ಅನುಪಸ್ಥಿತಿ ಅಂತ ಹಾಕ್ತೀರಿ ನೀವು. ಅದಕ್ಕೆ ಹಂಗಿಲ್ಲ. ಅವರು ಪಾಪ ಬರಬೇಕಂತ ಭಾಳ ಇಚ್ಛೆ ಇದೆ. ಬೇಗನೆ ಮಾಡೋ ಪ್ರಯತ್ನವನ್ನು ಅವರು ನಮ್ಮದು ಮಾಡ್ತಾ ಇದ್ದಾರೆ. ಇನ್ನು ಬೈರತಿ ಬಸವರಾಜ್ ಅವರು, ನಮ್ಮ ಹಿಂದಿನ ವಿಧಾನ ಪರಿಷತ್ ಸದಸ್ಯರಂಥ DS ವೀರಯ್ಯನವರು, ಹಿಂದಿನ PWD ಮಂತ್ರಿಗಳಾಗಿ ಇಲ್ಲಿ ಭಾಳ ಉತ್ತಮ ಕೆಲಸ ಮಾಡಿದಂಥ CC ಪಾಟೀಲ್ರು, ನಮ್ಮ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ಉಪನಾಯಕರಾದಂಥ ಅರವಿಂದ್ ಬೆಲ್ಲದವರು, ನಮ್ಮ ಜಿಲ್ಲೆಯ ಶಾಸಕರಾದಂಥ ಮಹೇಶ್ ತೆಂಗಿನಕಾಯಿ MR ಪಾಟೀಲ್ರು, MLCಗಳಾದಂಥ ಪ್ರದೀಪ್ ಶೆಟ್ಟರು, ಸಂಕನೂರವರು, ಈ ಥರ ಅನೇಕರು ಭಾಗವಹಿಸ್ತಾ ಇದ್ದಾರೆ. CT ರವಿ ಅವರು, ನಮ್ಮ ಹಿಂದಿನ ಪ್ರಧಾನ ಕಾರ್ಯದರ್ಶಿಗಳಾದಂಥ CT ರವಿ ಅವರು, ಹೀಗೆ ಹಲವರು ಭಾಗವಹಿಸ್ತಾ ಇದ್ದಾರೆ. ಯಾರಾದರೂ ವಿಜಯ ಸಂಕೇಶ್ವರ್ ಅವರು, ಸನ್ಮಾನ್ಯ ವಿಜಯ ಸಂಕೇಶ್ವರ್ ಅವರು ಭಾಗವಹಿಸ್ತಾ ಇದ್ದಾರೆ. ಪ್ರಭಾಕರ್ ಕೋರೆ ಅವರು ಭಾಗವಹಿಸ್ತಾ ಇದ್ದಾರೆ. ಹೀಗೆ ಹಲವಾರು ಜನ ಭಾಗವಹಿಸ್ತಾ ಇದ್ದಾರೆ. ಆ ಕಾರಣದಿಂದ ಅವರೆಲ್ಲರ ಒಂದು ಸಹಕಾರ, ಸಹಯೋಗ, ಆಶೀರ್ವಾದ, ಜನತಾ ಜನಾರ್ದನನ ಆಶೀರ್ವಾದದಿಂದ ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ಇಲ್ಲಿ ತನ್ನ ಪ್ರಭುತ್ವವನ್ನು ಅರ್ಥಾತ್ ವಿಜಯವನ್ನು ಸಾಧಿಸ್ತದೆ ಅನ್ನುವಂಥ ಮಾತನ್ನು ಸರ್ ಹಿಂದಿನ ಎಲ್ಲ ರೆಕಾರ್ಡ್ಗಳನ್ನು ಮುರಿದು ನಾವು ಹೆಚ್ಚಿನ ಲೀಡ್ ಮಾಡ್ತೀವಿ. ಇತ್ತೀಚಿನ ವರದಿಯಲ್ಲೇ BJPಗಿಂತ ಕಾಂಗ್ರೆಸ್ ಹೆಚ್ಚು ಸ್ಥಾನ ಗಳಿಸ್ತದೆ ಅನ್ನೋ ಒಂದು ನೋಡಿ, ಎಕ್ಸಿಟ್ ಪೋಲ್ನ 95% ಎಕ್ಸಿಟ್ ಪೋಲ್ದಲ್ಲಿ BJP ಹೆಚ್ಚು ಸ್ಥಾನ ಗಳಿಸ್ತದೆ ಅಂತ ಬಂದಿದೆ. ಕರ್ನಾಟಕದಲ್ಲಿ ಹೇಳೋದು ನೀವು ಟೈಮ್ಸ್ ನಾವು ನೋಡ್ರಿ, ಇಂಡಿಯಾ TV ನೋಡ್ರಿ, ಸುವರ್ಣ TV ನೋಡ್ರಿ, TV9 ನೋಡ್ರಿ, TV9ದವ್ರು ಇಲ್ಲೇ ಇರ್ಬೇಕಲ್ಲ, TV9 ನೋಡ್ರಿ, ಈ ಎಲ್ಲ ಇದರಲ್ಲಿಯೂ ಬಂದಿದೆ. ಒಂದು ಸರ್ವೆದಲ್ಲಿ ಇತ್ತೀಚೆಗೆ ಕಾಂಗ್ರೆಸ್ ಜಾಸ್ತಿ ಬಂದಿದೆ ಅಂತ ಹೇಳಿದ್ದಾರೆ. ಬಹುತೇಕ ಅದು ಕಾಂಗ್ರೆಸ್ ಸರ್ವೆನ ಏನೋ ನನಗೆ ಗೊತ್ತಿಲ್ಲ, ಯಾವ ಚಾನಲ್ ಅಂತ ನನಗೆ ಗೊತ್ತಿಲ್ಲ, ಯಾವ ಚಾನಲ್ ಮೇಲೆ ಆರೋಪ ಮಾಡ್ತಾ ಇಲ್ಲ. ಒಂದು ಸರ್ವೆಯಲ್ಲಿ ಬಂದಿದೆ. ಬೇರೆ ಬೇರೆ ಸರ್ವೆಗಳಿಗೂ ನಾನು ಏನು ಇಂಡಿಪೆಂಡೆಂಟಾಗಿ ಅವ್ರು ಮಾಡ್ತಾ ಇದ್ದಾರೆ ಅವ್ರಿಗೂ ಮಾತಾಡಿದ್ದೇನೆ. ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಕನಿಷ್ಠ ಅಂದರೂ 25 ಸ್ಥಾನಗಳನ್ನು ನಾವು ಗೆಲ್ತೀವಿ. ಅವರು ಹೋಸರ್ತೇನೋ ಹಂಗೆ ವ್ಯಕ್ತಪಡಿಸಿದ್ರು. ಸಿದ್ದರಾಮಯ್ಯನವರು ಅವರು 2013ರಿಂದ 18ರಲ್ಲಿ ಅವ್ರದ್ದು ಇತ್ತು, ಅವತ್ತು ಹಿಂಗೆ ವ್ಯಕ್ತಪಡಿಸಿದ್ರು. ನಾನು ಹೇಳೋದು, ಈ ಚುನಾವಣೆ ಆದ ನಂತರ, ಈ ಚುನಾವಣೆಯ ನಂತರ ಇದು 5 ವರ್ಷದ್ದು 2.5 ವರ್ಷದ್ದು ಸರ್ಕಾರ ಅಂತ ತೀರ್ಮಾನ ಆಗಿದೆ. ಅಲ್ಲ, ಈಗ ಸಿದ್ದರಾಮಯ್ಯ ಅವರು ಒಂದೇನಂದ್ರೆ ಒಂದು ವೇಳೆ ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತಾ ಅದಕ್ಕೆ ಬದ್ಧ ಅನ್ನೋ ಒಂದು ಮಾತನ್ನು, ಅಂದರೆ ಇಷ್ಟು ದಿನ ನಾನೇ 5 ವರ್ಷ ಅಂತ ಹೇಳ್ತಿದ್ರು. ಈಗೇನಂದರೆ ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತದೆ ಅದಕ್ಕೆ ನಾನು ಅಂದರೆ ಹೈಕಮಾಂಡ್ ಇಂಡಿಕೇಶನ್ ಕೊಟ್ಟದ್ದು ಅವರಿಗೆ 1 ವರ್ಷ ನಿಮ್ಗೆ ಹೇಳಿದ್ವಿ, ಲೋಕಸಭಾ ಚುನಾವಣೆ ಆದ ನಂತರ ಕೊಟ್ಟಿರಬಹುದು. ಆದ್ದರಿಂದ ಅವ್ರು ಹಂಗೆ ಮಾತಾಡ್ತಾ ಇದ್ದಾರೆ. ಅಲ್ಲಿ ಮತ್ತೊಂದು ಕಡೆ ನೀವು ಅಂದರೆ ಲೋಕಸಭೆ ಮುಗಿದ ಕೂಡಲೇ ಏನು ಅವರ ಆಂತರಿಕ ಕಚ್ಚಾಟದಿಂದ ಸಮಸ್ಯೆಗಳಿದ್ದಾವೆ ಅಂತ ನಮಗಿರೋ ಮಾಹಿತಿ, ಬೇರೆ ಇನ್ನೇನು ಕಾರಣ ಇಲ್ಲ. ಸಾಕಷ್ಟು ಆಂತರಿಕ ಕಚ್ಚಾಟ ಅವ. ಇಲ್ಲ DK ಶಿವಕುಮಾರ್ ಅವರು ಇವರು ಹೀಗೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ.
ಓಕೆ ಸರ್ ಈಗ ಎಷ್ಟು ಜನಸಂಖ್ಯೆ ಸರಿ ಸರ್ ಇವತ್ತು ಅಂದಾಜು ಈಗ ಸದ್ಯ 1.5 ಲಕ್ಷ ಜನ ಇದ್ದಾರೆ. ಇದು ಬರಬರ್ತಾ ಬಹುಶಃ ನಾವು DC ಆಫೀಸ್ ಮುಟ್ಟೋದ್ರೊಳಗಾಗಿ 2 ರಿಂದ 3 ಲಕ್ಷ ಜನ ಸೇರ್ಬೋದು. ನಮಗೆ ನೇರ ಎದುರಾಳಿ ಅಂತಂದ್ರೆ ಕಾಂಗ್ರೆಸ್ ಪಕ್ಷ. ಸ್ವಾಮೀಜಿ ಅವರು ಇವತ್ತು ಸ್ಪರ್ಧೆ ಮಾಡ್ತಾ ಇದ್ದಾರೆ. ನಾವು ಅವ್ರಿಗೆ ವಿನಂತಿ ಮಾಡ್ಕೊಂತೇವೆ,
ನಿಮ್ಮ ಕೆಲಸ ಇದಲ್ಲ. ನೀವು ಮಠದಲ್ಲಿದ್ದು ಎಲ್ಲರಿಗೆ ಆಶೀರ್ವಾದ ಮಾಡಬೇಕು, ಮತ್ತು ಯಾರಾದರೂ ತಪ್ಪಿದ್ರು ತಿದ್ದುವಂಥ ಕೆಲಸ ಮಾಡಬೇಕು. ಚುನಾವಣೆ ಕಣಕ್ಕೆ ನೀವು ಬರಬೇಡ್ರಿ. ಅದು ಒಂದು ವೇಳೆ ಗೌರವಿತ ಸ್ಥಾನ ಇದೆ, ಆ ಸ್ಥಾನದಲ್ಲಿ ಇದ್ಕೊಂಡೇ ನೀವು ಜನಸೇವೆಯನ್ನು ಮಾಡಿರಿ. ಯಾರಾದರೂ ತಪ್ಪು ಮಾಡಿದರೆ ಅವ್ರು ಕರೆದವ್ರ ಜೊತೆ ಮಾತಾಡಿ ಆ ಸಮಸ್ಯೆಯನ್ನು ಪರಿಹಾರ ನಾವು ಕಂಡ್ಕೋಬೇಕು. ನೇರವಾಗಿ ಚುನಾವಣೆ ಬರಬಾರ್ದು ಅಂತ ತಮ್ಮ ಮೂಲಕ ನಾನು ವಿನಂತಿ ಮಾಡ್ತೀನಿ. ಯಾಕಂದರೆ ನಾವು ಆ ಮಠದ ಭಕ್ತರು ಮತ್ತು ಲಿಂಗಲೇಶ್ವರ ಸ್ವಾಮಿಗಳ ಬಗ್ಗೆ ಅಪಾರವಾದ ಭಕ್ತಿ ಇದೆ ನಮಗೆ. ಆದ್ದರಿಂದ ಅವರಿಗೆ ಮನವಿ ಮಾಡ್ತೀನಿ. ಅವ್ರಿಗೆ ಜಾಗ ಸಾಲಲ್ಲ. ಇವತ್ತು ನಮ್ಮ ಧಾರವಾಡ ಲೋಕಸಭಾ ಚುನಾವಣೆಯ ಅಂಗವಾಗಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ
ನಮ್ಮ ನೆಚ್ಚಿನ ನಾಯಕರಾದಂಥ ಹಾಗೂ ಕೇಂದ್ರ ಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮ ಇದೀಗ ತಾನೇ ನಾವು ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದು ನಾಮಪತ್ರವನ್ನು ಸಲ್ಲಿಸಿದ್ದೇವೆ. ಇಂಥ ಉರಿ ಬಿಸಿಲಲ್ಲಿ ಸಾವಿರಾರು ಕಾರ್ಯಕರ್ತರು, ಸುಮಾರು 35-40 ಸಾವಿರಕ್ಕಿಂತ ಹೆಚ್ಚು ಕಾರ್ಯಕರ್ತರು ಇಂಥ ಒಂದು ಬಿಸಿಲಲ್ಲಿಯೂ ಕೂಡ ಯಾವುದೇ ಉತ್ಸಾಹ ಕುಂದದೆ ಅತ್ಯಂತ ಉತ್ಸಾಹ ಭರಿತರಾಗಿ ಇವತ್ತು ಇಡೀ ಈ ಮೆರವಣಿಗೆಯಲ್ಲಿ ನಾಮಪತ್ರ ಸಲ್ಲಿಸುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಮೊದಲು ನಾನು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತ ದೇವರುಗಳಿಗೆ ನಾನು ಅಭಿನಂದನೆಗಳನ್ನ ಹೇಳ್ತೇನೆ. ಇಂಥ ಬಿಸಿಲಿನಲ್ಲೂ ಕೂಡ ಕುಂದದೆ ಉತ್ಸಾಹಿತರಾಗಿ ಉತ್ಸಾಹಭರಿತರಾಗಿ ನಾಮಪತ್ರ ಸಲ್ಲಿಸಲು ತಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ನಿಮ್ಮ ಏನು ನಮ್ಮ ಕಾರ್ಯಕರ್ತರ ಶಕ್ತಿ ಪಡೆ ಇದೆ, ಇದು ಇವತ್ತು ನಾಮಪತ್ರ ಸಲ್ಲಿಕೆ ಅಲ್ಲ, ಇದೊಂದು ಗೆಲುವಿನ ಸಂದೇಶ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಚ್ಛಪಡ್ತೇನೆ. ಮಾನ್ಯ ಶ್ರೀ ಗುರುಗಳು ಚುನಾವಣೆ ನಿಲ್ತೀನಿ ಅಂತ ಹೇಳಿದ್ದಾರೆ. ಆದರೆ ನಮ್ಮ ಮನವಿ ಇಷ್ಟೇ, ನಮ್ಮ ಕಾರ್ಯಕರ್ತರು ನಾವೆಲ್ಲರೂ ನಮ್ಮ ಪಕ್ಷದ ನಿಯಮದಂತೆ ನಾವು ಚುನಾವಣೆಯನ್ನು ಎದುರಿಸ್ತೇವೆ. ಚುನಾವಣೆ ನಿಲ್ಲಲಿಕ್ಕೆ ಎಲ್ಲರಿಗೂ ಹಕ್ಕಿದೆ. ಆದರೆ ನಮ್ಮ ಪಕ್ಷದ ಕಾರ್ಯಕರ್ತರು ನಮ್ಮ ಪ್ರಧಾನಮಂತ್ರಿಗಳು ಮಾಡಿದಂಥ ಕೆಲಸ ಮತ್ತು ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಮಾಡಿದಂಥ ಕೆಲಸದ ಮೇಲೆ ನಾವು ಜನರ ಬಳಿಗೆ ಹೋಗ್ತೀವಿ. ಜನ ಈಗಾಗಲೇ ತೀರ್ಮಾನ ಮಾಡಿ ಆಗಿದೆ. ಆ ನಿಟ್ಟಿನಲ್ಲಿ ನಾವು ನಮ್ಮ ಕಾರ್ಯಕರ್ತರ ಪಡೆ ಏನಿದೆ ಅದರೊಂದಿಗೆ ಒಟ್ಟಾರೆಯಾಗಿ ಚುನಾವಣೆಯನ್ನು ಅತ್ಯಂತ ಯಶಸ್ವಿಯಾಗಿ ಕೆಲಸ ಮಾಡೋದ್ರ ಮುಖಾಂತರ ಗೆಲ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ. ಸದ್ಯಕ್ಕಿನ ಒಂದು ನಮ್ಮ ಅಭಿಪ್ರಾಯದ ಪ್ರಕಾರ ಎಲ್ಲ ಅಭಿಪ್ರಾಯ ಸಂಗ್ರಹ ಮಾಡಲಾಗಿ ಸುಮಾರು 3.5-4 ಲಕ್ಷ ಮತಗಳ ಅಂತರ ನಾವು ಗೆಲ್ತೇವೆ. ಸ್ವಲ್ಪ ನಾಮಿನೇಷನ್ ಅಂತ ಇತ್ತು. ಫಸ್ಟ್ ಇದೊಂದು ದೊಡ್ಡ ಕೆಲಸ ಇದೆ. ನಾಮಿನೇಷನ್ ನೀವು ನೋಡಿದ್ದೀರಿ, ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಜೋಶಿಯವರ ಅಭಿಮಾನಿಗಳು, BJP ಅಭಿಮಾನಿಗಳು, ಮೋದಿ ಅಭಿಮಾನಿಗಳು ಎಲ್ಲರೂ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಬಂದು ಪೂರ್ತಿ ಬೆಂಬಲವನ್ನು ಸೂಚಿಸಿದ್ದಾರೆ. ಮತ್ತು ಜೋಶಿಯವರು ಮಾಡಿದಂಥ ಒಂದು ಡೆವಲಪ್ಮೆಂಟ್ ವರ್ಕು ಮತ್ತು ಮೋದಿಯವರು ಇಡೀ ದೇಶದಲ್ಲಿ ಮಾಡಿದಂಥ ಒಂದು ಅಭೂತಪೂರ್ವದ ಬದಲಾವಣೆ, ಆರ್ಥಿಕ ದೃಷ್ಟಿಯಿಂದ ಇರ್ಬೋದು, ಯುವಕರಿಗೆ ಉದ್ಯೋಗ ದೃಷ್ಟಿಯಿಂದ ಇರ್ಬೋದು ಮತ್ತು ದೇಶದ ಸುರಕ್ಷತೆ ದೃಷ್ಟಿಯಿಂದ ಇರ್ಬೋದು, ಜನ ಅದನ್ನು ಇವತ್ತು ಮೆಚ್ಚಿ ಇವತ್ತು ನಮ್ಮ ಈ ಕಾಂಬಿನೇಷನ್ಗೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ ಅಂತಂದರೆ ಬಹುಶಃ ಇದು ಒಂದು ದೊಡ್ಡ BJPಗೆ ಶಕ್ತಿ ಮತ್ತು ಬೆಂಬಲ ಅಂತ ನಾನು ಭಾವಿಸ್ತೇನೆ. ನನ್ನ ಪ್ರಕಾರ ಸುಮಾರು ಒಂದು 3-3.5 ಲಕ್ಷ ಅಂತರದಿಂದ ಖಂಡಿತವಾಗಿ ಪ್ರಹ್ಲಾದ್ ಜೋಶಿ ಅವರಿಗೆ ನಿಂತಿದ್ದಾರೆ. ಅವ್ರದ್ದು ಆಶೀರ್ವಾದ ಅಂತ ತಗೊಂಡು ನಾವು ಮುಂದೆ ಹೋಗ್ತಾ ಇದ್ದೀವಿ. ಏನೇ ಸ್ವಾಮೀಜಿಯವರು ಚುನಾವಣೆ ನಿಂತರೂ ಆಯಿತು, ಚುನಾವಣೆ ನಿಲ್ಲದೇ ಇದ್ದರೂ ಆಯಿತು, ಏನು ಹೇಳಿದರೂ ಅವ್ರದ್ದು ನಮಗೆ ಆಶೀರ್ವಾದವೇ ಅದು. ನಮಗೆ ಅವರಿಗೆ ಒಂದು ಅಭಿಮಾನ ಭಾಳ ದೊಡ್ಡ ಸಂಬಂಧ ಇದೆ. ಅದೇ ಇದ್ರ ಮೇಲೆ ನಾವು ಅವ್ರದ್ದೊಂದು ಆಶೀರ್ವಾದ ಅಂತ ಸ್ವೀಕಾರ ಮಾಡಿ ಮುಂದೆ ಹೋಗ್ತಾ ಇದ್ದೀವಿ. ಅದರ ಪರಿಣಾಮವೇ ಇಷ್ಟು ಜನ ಬಂದಿದ್ದಾರೆ. ಲಾಡವ್ರಿಗೆ ಜೋಶಿಯವ್ರಿಗೆ ಏನು ಇಲ್ಲೇ ಇಲ್ಲ. ಲಾಡವ್ರಿಗೆ ಜೋಶಿಯವ್ರಿಗೆ ಇರಲಿಕ್ಕೆ ಏನದು, ಲಾಡವರು ಕಾಂಗ್ರೆಸ್ಸಿನ ಮಂತ್ರಿಗಳು, ಜೋಶಿಯವರು BJPಯ ಮಂತ್ರಿಗಳು. ಹೀಗಾಗಿ ಇವ್ರಿಗೆ ವೈಯಕ್ತಿಕವಾದಂಥ ವಿರೋಧ ಇಲ್ಲ, ರಾಜಕೀಯವಾದಂಥ ಟೀಕೆಗಳು ಸಹಜವಾಗಿ ಎಲ್ಲ ಕಡೆ ಬಂದಿರ್ತವೆ. ಈ ಬಾರಿ ಸುಮಾರು 40,000ಕ್ಕಿಂತ ಜನ ಇವತ್ತು ಭಾಗವಹಿಸಿದ್ದಾರೆ ಅಂದಮೇಲೆ ಅದ್ರ ಮೇಲೆ ಯೋಚನೆ ಮಾಡಿರಿ ನೀವು. ಅವ್ರಿಗೇನು ಕೆಲಸ ಇಲ್ಲ ವಿರೋಧಿಗಳಿಗೆ ಈ ರೀತಿಯ ಸುಳ್ಳು ಸುದ್ದಿ ಹಬ್ಬಿ ಜನರ ದಿಕ್ಕ ತಪ್ಪಿಸುವಂಥ ಪ್ರಯತ್ನ ಮಾಡ್ತಾರೆ. ಅದು ಯಾವುದೂ ನಡೆಯೋದಿಲ್ಲ. ಜನ ಡಿಸೈಡ್ ಮಾಡಿಬಿಟ್ಟಾರ ನರೇಂದ್ರ ಮೋದಿ ಅವರು 3ನೇ ಬಾರಿ ಪ್ರಧಾನಿ ಆಗ್ತಾರೆ ಅಂಥೇಳಿ. ಸೊ ಈ ಎಲ್ಲ ಸುಳ್ಳು ಸುದ್ದಿಗಳಿಗೆ ಜನ ಏನು ಲಕ್ಷ ಕೊಡೋದು. ಪ್ರಹ್ಲಾದ್ ಜೋಶಿ ಅವರು 3 ಲಕ್ಷ ಮತ ಅಂತರದಿಂದ ಈ ಸತ್ಯ ಆರಿಸ್ಬೇಕು. ಸರ್, ಸ್ವಾಮೀಜಿ ಅವ್ರು ನಿಂತಿದ್ದಾರೆ, ಇದ್ರ ಪರಿಣಾಮ ಏನಾರ ಏನೂ ಆಗೋದಿಲ್ಲ, ಯಾವುದೇ ರೀತಿಯ ಪರಿಣಾಮ ಆಗೋದಿಲ್ಲ. ಏನೂ ಇಲ್ಲ ರೀ. ಇದು 1 ಸೈಡೆಡ್ ಎಲೆಕ್ಷನ್ ಇದೆ. ಈ MP ಎಲೆಕ್ಷನ್ದಲ್ಲಿ 1 ಸೈಡೆಡ್ ಎಲೆಕ್ಷನ್ ಇದೆ. ಎಲ್ಲ ಕ್ಷೇತ್ರದಲ್ಲೂ ನರೇಂದ್ರ ಮೋದಿ ಅವರ ಕ್ಯಾಂಡಿಡೇಟು. ಪ್ರಹ್ಲಾದ್ ಜೋಶಿ ಅವರು ಮಾಡಿದಂಥ ಉತ್ತಮ ಕಾರ್ಯ ಜನ ಗುರುತಿಸ್ತಾರೆ. ಅವರ ನಡವಳಿಕೆ ಜನರಿಗೆ ಲೈಕ್ ಆಗ್ತೈತಿ. ಕಾರ್ಯಕರ್ತರ ಜೊತೆ, ಜನರ ಜೊತೆ ಅವ್ರಿಗಿದ್ದಂಥ ಸಂಪರ್ಕ ಮ್ಯಾಟ್ರ್ ಆಗ್ತೈತಿ. ಹಾಗಾಗಿ ದೊಡ್ಡ ಪ್ರಮಾಣದಿಂದ ಶ್ರೀ ಪ್ರಹ್ಲಾದ್ ಜೋಶಿ ರಾಜ್ ಬರ್ತಾರಲ್ಲ, ಅವ್ರಿಗೆ ಯಾವುದೇ ರೀತಿಯ ಕಾಂಪಿಟೇಷನ್ನೇ ಇಲ್ಲ. ಇವ್ರಿಗೆ ಲಿಂಗಾಲೇಶ್ವರ ಸ್ವಾಮಿಗಳದ್ದು ಏನೂ ಎಫೆಕ್ಟ್ ಆಗೋದಿಲ್ಲ ಇವಾಗ. ಥ್ಯಾಂಕ್ ಯು. ಇವತ್ತು ನಿನ್ನೆವರೆಗೂ ನಾನು ಬೆಳಗಾವಿಯಲ್ಲಿ ಕ್ಯಾಂಪೇನ್ದಲ್ಲಿ ಇದ್ದೆ ಮತ್ತು ಬಹುತೇಕ ಎಲ್ಲ ವಿಧಾನಸಭಾ ಕ್ಷೇತ್ರಕ್ಕೂ ಒಂದು 2 ರೌಂಡ್ ಈಗಾಗಲೇ ಕ್ಯಾಂಪೇನ್ ಮಾಡಿದ್ದೇನೆ. ಭಾಳ ಒಳ್ಳೆಯ ರೆಸ್ಪಾನ್ಸ್ ಇದೆ. ನಿನ್ನೆ ಪ್ರಹ್ಲಾದ್ ಜೋಶಿಯವರು ಅಲ್ಲಿ ಬೆಳಗಾವಿಗೆ ಒಂದು ಕಾರ್ಯಕ್ರಮಕ್ಕೆ ಪ್ರಚಾರ ಕಾರ್ಯಕ್ರಮಕ್ಕೆ ಬಂದಿದ್ದರು, ಬೂತ್ ಮಟ್ಟದ ಕಾರ್ಯಕರ್ತರು. ಮತ್ತು ಇಲ್ಲಿ ಇವತ್ತು ನಾಮಪತ್ರ ಇದ್ದುದರಿಂದ ಇವತ್ತು ಇಲ್ಲಿ ಬರಬೇಕನ್ನುವಂಥದ್ದು ಆಹ್ವಾನ ಮೇಲೆ ಇವತ್ತು ಇಲ್ಲಿ ಬಂದಿದ್ದೇನೆ. ಮತ್ತು ಇಲ್ಲಿಯೂ ಸಹಿತ ಧಾರವಾಡದ ಮತ್ತು ಮೊದಲಿಂದು ಭಾರತೀಯ ಜನತಾ ಪಾರ್ಟಿ ಗಂಡು ಮೆಟ್ಟಿನ ಸ್ಥಳ. ಸತತವಾಗಿ ಇಲ್ಲಿ
ಪ್ರಹ್ಲಾದ್ ಜೋಶಿ ಅವರು ಆರಿಸ್ಕೊಂಡು ಬರ್ತಾ ಇದ್ದಾರೆ. ಮತ್ತು ಇವತ್ತು ಈ ಒಂದು ಚುನಾವಣೆಯಲ್ಲಿ ಸಹಿತ ನಾನು ಈಗಾಗಲೇ ಹಲವಾರು ಬಾರಿ ಬೇರೆ ಬೇರೆ ಕಡೆ ಹೇಳಿದ್ದೀನಿ, ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು JDS ಏನೊಂದು ಅಲೈನ್ಸ್ ಆಗಿದೆ. 3 ಸೀಟುಗಳಲ್ಲಿ JDS ಮತ್ತು 25 ಸೀಟುಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಪರ್ಧೆ ಮಾಡಿದ್ದಾರೆ. ನಿನ್ನೆ ನರೇಂದ್ರ ಮೋದಿಜಿಯವರು ಸಹಿತ ಮೈಸೂರು ಭಾಗದಲ್ಲಿ ಪ್ರವಾಸ ಮಾಡಿದ್ದಾರೆ. ನನ್ನ ಒಂದು ಅನುಭವದ ಮೇಲೆ ಹೇಳೋದಾದರೆ ಇಡೀ ರಾಜ್ಯದಲ್ಲಿ ಹಿಂದೆ ನಾವು BJP 25 ಸ್ಥಾನಗಳು ಪಡ್ಕೊಂಡಿದ್ವಿ. ಈ ಸಲದ ಚುನಾವಣೆಯಲ್ಲಿ JDS ಮತ್ತು ನಮ್ಮದು BJP ಅಲೈನ್ಸ್ ಆಗಿದೆ. ಎಲ್ಲ 28 ಕ್ಷೇತ್ರಗಳಲ್ಲಿ ನಾವು ಜೈಬೇರಿಯನ್ನು ಬಾರಿಸ್ತೀವಿ, ವಿಜಯ ನಿಶ್ಚಿತ ಅನ್ನುವಂಥ ಮಾತನ್ನು ನಾನು ಹೇಳ್ತೀನಿ. ಬೆಳಗಾವಿದು 27ನೇ ತಾರೀಕಿನಿಂದ ನಿರಂತರವಾದಂಥ ಪ್ರವಾಸದಲ್ಲಿದ್ದೇನೆ ಮತ್ತು ಇದರ ಮುಖಾಂತರ ಭಾಳ ದೊಡ್ಡ ಪ್ರಮಾಣದಲ್ಲಿ, ನನಗೆ ನಿರೀಕ್ಷೆ ಇರಲಿಲ್ಲ, ಭಾಳ ದೊಡ್ಡ ಪ್ರಮಾಣದಲ್ಲಿ ನಾನು 27ನೇ ತಾರೀಕಿಗೆ ಪ್ರವೇಶ ಮಾಡಿದಾಗ, ಅಲ್ಲಿ ನಗರ ಪ್ರವೇಶ ಮಾಡಿದಾಗ ಸುಮಾರು 4,000ಕ್ಕೂ ಹೆಚ್ಚು 2 ವೀಲರ್ಸ್ ಮುಖಾಂತರ ಯುವಕರು ನಮ್ಮನ್ನು ಬರಮಾಡಿಕೊಂಡರು. 16,000 ನಾಗರಿಕರು, ನಮ್ಮ ಅಭಿಮಾನಿಗಳು, BJP ಕಾರ್ಯಕರ್ತರು, 16,000ಕ್ಕೂ ಹೆಚ್ಚು ಜನ ಅಭಿಮಾನದಿಂದ ನನ್ನ ಬರಮಾಡಿಕೊಂಡು ನೋಡಿದರೆ ಬಹುಶಃ ನನ್ನ ಜೀವನದಲ್ಲಿ ಪೊಲಿಟಿಕಲ್ ಅನುಭವದಲ್ಲಿ ಹೇಳೋದಾದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ಸಲ ನಾವು ಅಭ್ಯರ್ಥಿಯಾಗಿ ಹೊಂಟಾಗ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅವರು ಸ್ವೀಕಾರ ಮಾಡಿದ್ದು ನೋಡಿದರೆ ಅವರ ಪ್ರೀತಿ ವಿಶ್ವಾಸ ನನ್ನ ಜೀವನದಲ್ಲಿ ಮರೀಲಿಕ್ಕೆ ಸಾಧ್ಯ ಇಲ್ಲ. ಆ ದೊಡ್ಡ ಪ್ರಮಾಣದಲ್ಲಿ ನನಗೆ ಪ್ರೀತಿ ವಿಶ್ವಾಸನ ಕೊಟ್ಟಿದ್ದಾರೆ. ಸರ್, ಕಳೆದ ಹಿಂದೆ ಎಲ್ಲ ಚುನಾವಣೆಗಳಲ್ಲೂ ತಾವು ಜೊತೆಗಿರ್ತಿದ್ರು ಪ್ರಹ್ಲಾದ್ ಜೋಶಿ ಜೊತೆ. ಆದರೆ ಈ ಸಾರಿ ನೀವು ಇಲ್ಲ ಮತ್ತು ಬೊಮ್ಮಾಯಿ ಅವರು ಇಲ್ಲ. ನೋಡಿ, ಒಬ್ಬೊಬ್ರಿಗೆ ಒಂದು ಜವಾಬ್ದಾರಿ ಕೊಟ್ಟಾಗ ಈಗ ಅದ್ರ ಇಂಪ್ಯಾಕ್ಟ್ ಆಗ್ತದ ಅಂತ ಅಲ್ಲ. ಈಗ ನೋಡಿ, ಓವರಾಲ್ ನಾನು ಒಂದೇ ಹೇಳಿದ್ದೀನಲ್ಲ, ಇಡೀ ರಾಜ್ಯದಲ್ಲಿ 28 ಸ್ಥಾನಗಳನ್ನು ನಾವು ಗೆಲ್ತೀವಿ. ಹೀಗಾಗಿ ಮೋದಿಯವರು ಇವತ್ತೇನಾಗಿದೆ ಜನಮಾನಸದಲ್ಲಿ, ನರೇಂದ್ರ ಮೋದಿಜಿಯವರು 10 ವರ್ಷದ ಆಡಳಿತ ನೋಡಿದ್ದಾರೆ ಜನ. ಅವರ ದಕ್ಷ ಆಡಳಿತ, ಒಂದು ಪಾರದರ್ಶಕ ಆಡಳಿತ, ಯಾವುದೇ ಒಂದು ಸ್ಕ್ಯಾಮ್ ಇಲ್ಲ, ಕಪ್ಪು ಚುಕ್ಕೆ ಇಲ್ಲ, ಮತ್ತು ದೇಶದ ಭದ್ರತೆ ಸುಭದ್ರತೆ ಸಲುವಾಗಿ ಜನರು ಶಾಂತಿಯಿಂದ ಇರಬೇಕನ್ನೋ ದೃಷ್ಟಿಯಿಂದ ಮತ್ತು ಇಡೀ ಜಗತ್ತಿನಲ್ಲಿ ಭಾರತ ಬಲಾಢ್ಯ ರಾಷ್ಟ್ರ ಆಗಬೇಕು ಅನ್ನುವಂಥ ಒಂದು ಬಲಾಢ್ಯ ನಾಯಕತ್ವ ಬೇಕು, ಅದು ಮೋದಿಯವರು ಈಗಾಗಲೇ ಕೊಟ್ಟಿದ್ದಾರೆ. ಹೀಗಾಗಿ ಮತ್ತೊಂದು ಸಲ ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥ ಇವತ್ತು ಹಿನ್ನೆಲೆಯಲ್ಲಿ ನಾನು ಎಲ್ಲೇ ಹೋಗ್ತೀನಿ, ಯಾವುದೇ ಜಿಲ್ಲೆಯಲ್ಲಿ ಹೋಗಲಿ, ಎಲ್ಲ ಕಡೆಯೂ ಒಂದೇ ಜನರಲ್ಲಿ ಇರುವಂಥದ್ದು ಮೋದಿಯವರು ಮತ್ತೊಂದು ಸಲ ಪ್ರಧಾನಮಂತ್ರಿ ಆಗಬೇಕು. ಈ ಭಾವನೆಯಿಂದ ಇವತ್ತು ಎಲ್ಲ ಕಡೆಯೂ ಭಾರತೀಯ ಜನತಾ ಪಾರ್ಟಿ ಗೆದ್ದು ಬರ್ತೀವಿ. ಲಿಂಗಾಲೇಶ್ವರ ಶ್ರೀಗಳ ಸ್ಪರ್ಧೆ ಏನಾದರೂ ಎಫೆಕ್ಟ್ ಆಗ್ತದ? ಇಲ್ಲ, ಇಲ್ಲಿ ನೋಡಿ, ನಾನು ಇವತ್ತೇ ಬಂದಿದ್ದು 27ಕ್ಕೆ ನಿಮ್ಮನ್ನು ಭೇಟಿಯಾಗಿ ಹೋದವ ನಾವು ಬಂದಿದ್ದು ಇಲ್ಲಿ. ಹೀಗಾಗಿ ಅದನ್ನು ಇಲ್ಲಿದ್ದ ಸ್ಥಳೀಯವಾದಂಥ ನಾಯಕರು, ಅಭ್ಯರ್ಥಿಗಳು ಎಲ್ಲರೂ ನೋಡ್ಕೊತಾರೆ. ಸರ್, ನಿಮ್ಮನ್ನು ಹೊರಗ್ನವರು ಅಂತ ಟ್ರೀಟ್ ಮಾಡ್ತೀರಲ್ಲಿ? ನೋಡ್ರಿ, ಬಿಗಿನಿಂಗ್ 1-2-3 ದಿವಸ ಇತ್ತು, ಆದರೆ ಇವತ್ತು ನಮ್ಮವನೇ ಅನ್ನುವಂಥ ಒಂದು ಭಾವನೆಯಲ್ಲಿ ಬಂದದೆ. ಜಗದೀಶ್ ಶೆಟ್ಟರು ಇಲ್ಲಿ ಬರೋದ್ರಿಂದ ಬೆಳಗಾವಿ ಅಭಿವೃದ್ಧಿಗೆ ಹೆಚ್ಚಿನ ರೀತಿ ಕಾಂಟ್ರಿಬ್ಯೂಷನ್ ಆಗ್ತದೆ ಅನ್ನುವಂಥ ಒಂದು ಭಾವನೆ ಜನರಲ್ಲಿ ಬಂದದೆ. ಮತ್ತು ನಮ್ಮನ್ನು ಪ್ರೀತಿ ವಿಶ್ವಾಸದಿಂದ, ನಾ ಹೇಳಿದಲ್ಲ, ಪ್ರೀತಿ ವಿಶ್ವಾಸದಿಂದ ಎಲ್ಲೆಲ್ಲಿ ನಾವು ಪ್ರವಾಸ, ನಗರದಲ್ಲಿ ಇರ್ಬೋದು, ಅದು ಸವದತ್ತಿ ಇರ್ಬೋದು, ಗೋಕಾಕ್ ಅರ್ಬಾವಿ ಇರ್ಬೋದು, ರಾಮದುರ್ಗ ಇರ್ಬೋದು, ಅದು ಬೈಲೊಂಗಲ್ ಇರ್ಬೋದು, ಬೆಳಗಾವಿ ಗ್ರಾಮಾಂತರ ದೊಡ್ಡ ದೊಡ್ಡ ಸಮಾವೇಶಗಳಾಗಿದ್ದಾವೆ. ಭಾಳ ಒಂದು ಪ್ರೀತಿ ವಿಶ್ವಾಸದಿಂದ ನೋಡ್ಕೊತದ್ದು. ನಾನು ಈಗಾಗಲೇ ಒಂದು ಸಲ ಮಾತಾಡಿದೆ, ನನಗೆ ಹೇಳಿದರು, ಮಾತಾಡಿದೆ. ಅವರು ನನ್ನ ನಿಲುವು ಅಚಲ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಏನು ಹೇಳೋದು ಅವ್ರಿಗೆ ಹೇಳಿದ್ದೇನೆ. ಅವರು ಏನು ಸ್ಟ್ಯಾಂಡ್ ತೊಗೊಂಡಿದ್ದಾರೆ. ಚುನಾವಣೆ ಇದೆ, ವಿ ಹ್ಯಾವ್ ಟು ಫೇಸ್ ಇಟ್. ಎಸ್. ಸರ್, ಕುಮಾರಸ್ವಾಮಿ ಅವರು ಶಕ್ತಿ ಯೋಜನೆಯಿಂದ ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ ಅಂತಂದು ಹೇಳಿಕೆ ಕೊಟ್ಟಿದ್ದಾರೆ. ಇದರಿಂದ ನೋಡ್ರಿ, ಏನಾಗಿದೆ, ಒಂದು ಇಂಟರ್ಪ್ರಿಟೇಷನ್ನು ಹೆಚ್ಚು ಕಡಿಮೆ ಆಗ್ತವೆ. ಹೀಗಾಗಿ ಆ ಸ್ಟೇಟ್ಮೆಂಟ್ ನಾನು ಈ ಇಲೆಕ್ಷನ್ ಇದರಲ್ಲಿ ಬಿಜೆಪಿಯಿಂದ ಅವರು ಸ್ಪಷ್ಟವಾದಂಥ ಸ್ಟೇಟ್ಮೆಂಟ್ ನೋಡಿಲ್ಲ. ಬಟ್ ಕೆಲವೊಮ್ಮೆ ಇಂಟರ್ಪ್ರಿಟೇಷನ್ ಅವರೇ ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನನಗೆ ಗೊತ್ತಿಲ್ಲ, ಅಲ್ಲ, ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಾನು ಹೆಚ್ಚು ಕಡಿಮೆ ಬೆಳಗಾವಿಯಲ್ಲಿ ಸೆಟ್ಲ್ ಆಗಿದ್ದರಿಂದ ಇವತ್ತು ಬೇರೆ ಕ್ಷೇತ್ರದಲ್ಲಿ ಏನು ನಡೀತದೆ ಭಾಳ ಕಾನ್ಸಂಟ್ರೇಷನ್ ಮಾಡಿ, ಯಾಕಂದರೆ ಅಲ್ಲಿ ಹೋದಾಗ ಎಲ್ಲರನ್ನು ವಿಶ್ವಾಸ ತೊಗೊಂಡು ಇವತ್ತು ಬೆಳಗಾವಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರ ಮಾಡ್ತಾ ಇದ್ದೇನೆ. ಹೀಗಾಗಿ ಬೇರೆ ಕ್ಷೇತ್ರದಲ್ಲಿ ನಡೆದು ನಮ್ಮ ರಾಜ್ಯದ ವರಿಷ್ಠರು, ರಾಷ್ಟ್ರೀಯ ವರಿಷ್ಠರು ಅದನ್ನೆಲ್ಲ ಗಮನ ಹರಿಸ್ತಾರೆ. ನಮಸ್ಕಾರ.